ಮಾನ್ಯರೇ ನಮಸ್ಕಾರ. ಇವತ್ತು ತಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಮುಖ್ಯವಾದ ವಿಷಯ ಏನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂತಂದರೆ, ತಾವು ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರು ಖಂಡಿತವಾಗ್ಲೂ ಇರೋ ಹಾಗೆ ನೋಡ್ಕೊಳ್ಬೇಕು ಅನ್ನೋದು ನಿಮ್ಮದೇ ಜವಾಬ್ದಾರಿ ಇದೆ. ನನಗೆ ಓದೋಕ್ಕೆ ಗೊತ್ತಿಲ್ಲ, BLOಗಳು ಬಂದು ನಮಗೆ ಫಾರಮ್ ಕೊಟ್ಟು ಹೋಗಿದ್ದಾರೆ, ಹೊರತು ಅದು ತುಂಬಿಕೊಡೋರು ಯಾರೂ ಇಲ್ಲ, ಅಥವಾ ನಮ್ಮ ಮನೆಗೆ ಬಂದೇ ಇಲ್ಲ, ಈ ಥರದ ಹೇಳ್ಕೊಂಡು ಕೂತ್ಕೊಳ್ಳೋದಕ್ಕಿಂತ ಯಾರ್ಯಾರು ಈಗಾಗಲೇ ಮೊದಲನೇ ಓಟ್ ಹಾಕಿ ಬರ್ತಾಯಿದ್ದೀರಿ ಅಂಥವ್ರೆಲ್ಲರೂ ಕೂಡ ಓಟ್ ಇದ್ದೇ ಇರುತ್ತೆ. ಆದರೆ ಯಾವುದನ್ನು ಪರಿಷ್ಕರಿಸ್ತಾರೆ ಮುಖ್ಯವಾಗಿ ಅಂತಂದರೆ, ವಿಶೇಷವಾಗಿ ಯಾರೋ ತೀರ್ಕೊಂಡಿದ್ರೆ ಅದನ್ನು ಪರಿಷ್ಕರಿಸಿ ತೆಗಿತಾರೆ, ಅಥವಾ ಯಾರ್ದಾರು ಹೆಸರುಗಳು 3-4 ಕಡೆ ಇದ್ದರೆ ಅದನ್ನು ಒಂದೇ ಕಡೆ ಇರೋಂಗೆ ನಾವು ನಿಗಾವಹಿಸಿ ಅದನ್ನು ಗಮನಿಸಬೇಕು ಅಂತ ತೆಗಿತಾರೆ. ಅದನ್ನು ಒಂದೇ ಕಡೆ ಉಳಿಸ್ಕೊಳ್ಳೋಕ್ಕೆ ನಮ್ಮ ಎಫರ್ಟ್ ಕೂಡ ನಾವು ಹಾಕಬೇಕು. ಮತ್ತು ಇನ್ನು ಹೊಸದಾಗಿ ಮದುವೆಯಾಗಿ ಬಂದ ಮಕ್ಕಳಿಗೆ ಇಲ್ಲಿ ಸೇರಿಸ್ಲಿಕ್ಕೆ ಅವ್ರ ತಂದೆ ತಾಯಿಗಳ ಕಡೆಯಿಂದ ಮಾಹಿತಿ ತಗೊಂಡು ಬಂದು, ಅಲ್ಲಿ ಯಾವ ವಿಧಾನಸಭಾ ಕ್ಷೇತ್ರದಲ್ಲಿದ್ದರು, ಅವ್ರದ್ದು ಬೂತ್ ನಂಬರ್ ಏನು, ಅವರ ವೋಟರ್ಸ್ ಲಿಸ್ಟಲ್ಲಿ ಸೀರಿಯಲ್ ನಂಬರ್ ಏನು, ಅದನ್ನೆಲ್ಲ ತಂದು ಇಲ್ಲಿ ಈಗ ಹಾಲಿ ನೀವು ಇರೋವಂಥ ಪ್ರದೇಶದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಬೇಕಾಗತ್ತೆ. ಮತ್ತು ಯಾರು ಈಗಾಗಲೇ ಇಲ್ಲಿಂದ ಮದುವೆಯಾಗಿ ಹೋಗಿರ್ತಾರೆ ಮಕ್ಕಳು, ಅವರು ಅಲ್ಲಿ ಹೋಗಿ ಅವ್ರು ಹೋದ ಕಡೆ ಗಂಡನ ಮನೆಯಲ್ಲಿ ಅಥವಾ ಅವರ ಆ ಕಡೆ ಆ ಕಾನ್ಸ್ಟಿಟ್ಯೂನ್ಸಿಲಿ ಹೆಸರು ಬಂದಿದ್ದರೆ ಓಕೆ. ಆದರೆ ಅಲ್ಲಿ ಹೆಸರು ನೋಂದಾಯಿಸಿ ಕಳೆದಿದ್ದರೆ, ಇಲ್ಲೇ ಹೆಸರು ಇದ್ದರೆ ಇಲ್ಲೇ ಮತ್ತು ಅದನ್ನು ರಿನ್ಯೂ ಮಾಡ್ಕೋಬೇಕು ಅನ್ನೋ ಕೆಲವು ಕಾರಣಗಳಿಂದ ಮದುವೆಯಾಗಿದ್ದಾರೆ ತೆಗೆದಿರ್ತಾರೆ, ಅಥವಾ ಮ್ಯಾಪಿಂಗ್ನಲ್ಲಿ ಮೊದಲ ಸಾರಿ ಮ್ಯಾಪಿಂಗ್ನಲ್ಲಿ ಕೈ ಬಿಟ್ಟಿರ್ತಾರೆ. ಆ ಕಾರಣಕ್ಕಾಗಿ ಆ ಮಕ್ಕಳು ಇಲ್ಲೇ ಮುಂದುವರಲಿಕ್ಕೆ ಕೂಡ ಅವಕಾಶ ಇದೆ. ಅದನ್ನು ನಾವು ಕೇಳಿ ಮಾಡಬೇಕು ಅನ್ನೋದು ಬಹಳ ಮುಖ್ಯವಾದ್ದು. ಈ ಎಲ್ಲ ಹಿನ್ನೆಲೆಯಲ್ಲಿ ನಾನು SIR ಅಪ್ಲಿಕೇಶನ್ಗಳ ಏನು ಫಾರ್ಮ್ಗಳಿದ್ದಾವಲ್ಲ, ಪ್ರಕ್ರಿಯೆ ಮತದಾರರ ಪರಿಷ್ಕರಣೆಯನ್ನು ಮಾಡಿ ಈ ಸಾರಿ 2026 ಏನು ಮತದಾರ ಪಟ್ಟಿನ ತಯಾರು ಮಾಡ್ತಾರೆ ಫೈನಲಾಗಿ, ಅದರಲ್ಲಿ ತಮ್ಮ ಹೆಸರು ಇರೋ ಹಾಗೆ ನೋಡ್ಕೊಳ್ಬೇಕು. ಈಗ ಮತದಾರರ ಪಟ್ಟಿ ತಯಾರು ಮಾಡೋ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಹೆಸರು ಸ್ಟ್ರಿಕ್ಟಾಗಿ ಮಾಡಿದ್ದಾರೆ. ಇದರಲ್ಲಿ ನಾವು ಅರ್ಹ ಮತದಾರರು ಯಾರೂ ಕೂಡ ತಪ್ಪಿ ಹೋಗಬಾರ್ದು ಅನ್ನೋದು ಮುಖ್ಯವಾದ ಉದ್ದೇಶ ಇದೆ. ಈಗಾಗಲೇ ನಾವು ಡೀಡ್ ಸಂಸ್ಥೆಯವರು ನಮ್ಮ ಆದಿವಾಸಿ ಹಾಡಿಗಳಲ್ಲಿ ಆದಿವಾಸಿ ಮುಖಂಡರುಗಳ ಜೊತೆ ಸಂವಾದ ಮಾಡಿ ಫಾರಮ್ ಫಿಲಪ್ ಮಾಡೋದ್ರ ಬಗ್ಗೆ ಅವರೊಂದು ಮಾಹಿತಿ ತಿಳುವಳಿಕೆಯನ್ನು ಕೊಟ್ಟು, ಒಂದೊಂದು ಏರಿಯಾದಲ್ಲಿ ಒಂದೊಂದು 3-4 ಹಾಡಿಗಳ ಒಬ್ಬರು ಲೀಡರ್ಗಳು ಸುತ್ತಾಡಿ ಅಲ್ಲಿ ಓದು ಬರ ಗೊತ್ತಿರೋರನ್ನೆಲ್ಲ ಸ್ವಲ್ಪ ಹೇಗೆ ಫಾರಮ್ ಫಿಲಪ್ ಮಾಡ್ಕೊಂಡು ಹೇಳಿಕೊಟ್ಟು ಗೈಡ್ ಹೇಳಿದ್ದೀವಿ. ಈಗ ಏನು ಆಯಾ ಬೂತ್ ಲೆವೆಲ್ ಆಫೀಸರ್ಸ್ ಏನಿರ್ತಾರೆ, BLOಗಳಿರ್ತಾರೆ, ಅವರು ನಿಮ್ಮ ಮನೆಗೆ ತಂದು ಫಾರ್ಮ್ ತಂದು ಕೊಟ್ಟು ಹೋಗ್ತಾರೆ. ಈಗಾಗಲೇ ಕೆಲವು ಕಡೆ ಕೊಡೋಕ್ಕೆ ಶುರು ಮಾಡಿದ್ದಾರೆ. ಅಷ್ಟೇ ಎಲ್ಲ ಕೊಟ್ಟು ಹೋಗುವಾಗ ಅಲ್ಲಿ ಫಾರ್ಮ್ ಕೊಟ್ಟಿದ್ವಿ ಅಂತೇಳಿ ಅಂಟಿಸಿ ಕೂಡ ಹೋಗಿರ್ತಾರೆ. 1-2 ದಿನದಲ್ಲಿ ಅದನ್ನು ನೀವು ಫಾರಮ್ನ ನೀವೇ ಫಿಲಪ್ ಮಾಡಿಸಿ ನೀವೇ ಮಾಡಿ ಅಥವಾ ಫಿಲಪ್ ಮಾಡಿಸಿ ಅಲ್ಲಿ ಕೊಡಬೇಕು. ಈ ಅವರು ಕೊಡೋ ಅಪ್ಲಿಕೇಶನ್ನಲ್ಲಿ ಏನು ನಿಮಗೆ ಫಾರಮ್ ಕೊಟ್ಟು ಹೋಗ್ತಾರಲ್ಲ, ಅದರಲ್ಲಿ ಮೇಲ್ಭಾಗದಲ್ಲಿ ಈಗಾಗಲೇ ನಿಮ್ಮದು 2002ನೇ ಇಸ್ವಿನಲ್ಲಿ ಎಲ್ಲೆಲ್ಲಿ ನೀವು ಮತ ಹಾಕಿದರೆ ಅದರ ಬಗ್ಗೆ ಡೀಟೇಲ್ಸಲ್ಲಿ ಇರುತ್ತೆ, ಮತ್ತು ನಿಮ್ಮ ಹೆಸರು ಕೂಡ ಇರುತ್ತದೆ. ಮತ್ತು ಈಗ ಇತ್ತೀಚಿನ ಕಾನ್ಸ್ಟಿಟ್ಯೂನ್ಸಿ ಹೆಸರು ಕೂಡ ಇರ್ತದೆ, ಪ್ಲಸ್ ಅದರಲ್ಲಿ ಅದರ ನಂಬರ್ ಕೂಡ ಇರುತ್ತೆ, ಸೀರಿಯಲ್ ನಂಬರ್ ಕೂಡ ಇರ್ತದೆ. ಹಾಗಾಗಿ ನಾವು ಮತದಾರರ ಪಟ್ಟಿಯಲ್ಲಿ ನಮ್ಮ ಹೆಸರು ಇರೋ ಹಾಗೆ ನೋಡ್ಕೊಳ್ಬೇಕು. ಈಗಾಗಲೇ ಊರಿನಲ್ಲಿ ಆ ಪ್ರತಿ ಬೂತ್ನಿಂದಲೂ ಕೂಡ ಜನ ಬಂದು ಓಟ್ ಹಾಕಲಿಕ್ಕೆ ಯೋಗ್ಯತೆ ಪಡೀಲಿಕ್ಕೆ, ಅರ್ಹತೆ ಪಡೀಲಿಕ್ಕೆ ಫಾರಮ್ನಲ್ಲಿ ಫಿಲಪ್ ಮಾಡಿ ನನ್ನ ಹೆಸರು ಬೇಕೇ ಅಲ್ಲಿ ಇರಬೇಕು, ನನ್ನ ಹೆಸರು ಇದ್ದೇ ಅಂತ ನೀವು ಕೂಡ ಹೇಳಬೇಕಾಗತ್ತೆ. ಇಲ್ಲ BLOಗಳು ಮಾತ್ರ ಎಲ್ಲ ಜವಾಬ್ದಾರಿ ಕೊಟ್ಟು ಮಾಡಿ ಅನ್ನೋಕ್ಕೂ ಆಗೋಲ್ಲ. ಯಾಕೆಂದರೆ BLOಗಳಲ್ಲಿ ಕೆಲವರಿಗೆ ತುಂಬಾ ಕಷ್ಟ ಆಗಿದೆ. ಉದಾಹರಣೆಗೆ ನಗರದ ಪ್ರದೇಶದಲ್ಲಿರುವಂಥ BLOಗಳಿಗೆ 2,000, 1,000, 3,000, 4,000 ಒಂದೊಂದು ಬೂತಲ್ಲಿ ಓಟಿರೋದ್ರಿಂದ ಅವರು ಒಂದೊಂದು ಸರಿ ಮನೆಗಳು ಬದಲಾವಣೆ ಕೂಡ ಆಗ್ತಾ ಇರೋದ್ರಿಂದ ಅವರು ಕೂಡ ಮನೆಗಳನ್ನ ಹುಡುಕಿ ಹೋಗೋದು ಕಷ್ಟ ಇರುತ್ತೆ. ಅದನ್ನು ಅವ್ರು ಹುಡುಕಿ ಬಂದು ನನಗೆ ಕೊಡ್ತಾರೆ. ಅಂದರೆ ಅವ್ರಿಗೆ ಟೀಚರ್ ಆಗಿದ್ದರೆ ಆ ಟೀಚರ್ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು, ಮನೆ ಕೆಲಸ ಮಾಡ್ಕೊಂಡು ಹೆಣ್ಮಗಳಾದ್ರಂತೂ ಇನ್ನೂ ದೊಡ್ಡ ಕಷ್ಟನೇ. ಸೊ ಎಷ್ಟೋ BLOಗಳು ತುಂಬ ದುಃಖಿತರಾಗಿ ಮಾತನಾಡ್ತಾರೆ, ನಮಗೆ ಸಪೋರ್ಟ್ ಸರಿಯಾಗಿ ಸಿಗ್ತಾಯಿಲ್ಲ. ನಮ್ಮ ಮತದಾರರು ಕೂಡ ಸಿಕ್ಕಾಪಟ್ಟೆ ಮಾತನಾಡ್ತಾರೆ, ನೀವೇ ತುಂಬಿಕೊಡಿ ಅಂತಾರೆ. ನಮ್ಮ ತುಂಬಿಕೊಡೋ ಟೈಮ್ ಇರೋಕ್ಕಿಲ್ಲ, ಮತ್ತು ತುಂಬಿಕೊಡೋಕ್ಕೂ ಆಗೋಲ್ಲ.
ಮತ್ತು ಬೇರೆ ಗೈಡ್ ಮಾಡೋರು ಅಲ್ಲಿ ಇಲ್ಲ. ಈಗ ಕೆಲವೊಬ್ಬರು ರಾಜಕೀಯ ಪಕ್ಷಗಳನ್ನವ್ರನ್ನ ನೇಮಿಸಿದ್ರು, ಪ್ರತಿನಿಧಿಗಳನ್ನು, ಅದು ಬೂತ್ ಮಟ್ಟಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ. ಅವ್ರು ಯಾರು ಈಗ ಸರಿಯಾಗಿ ಆಸಕ್ತಿ ತೊಗೊಂಡು ಕೆಲಸ ಮಾಡ್ತಾಯಿಲ್ಲ. ಅವರು ಒಂದು ಏನಪ್ಪ ಅಂತಂದರೆ, ಹಿಂದೆ ಹೆಂಗೆ ಓಟ್ ಹಾಕ್ಸ್ಲಿಕ್ಕೆ ಹೆಂಗೆ ಮನೆ ಮನೆಗೆ ಹೋಗಿ ವಿನಂತಿ ಮಾಡ್ಕೊಂಡು ಬಂದು ಅವರೆಲ್ಲ ದೂರ ಹೋಗಿದ್ದು ಅವ್ರನ್ನ ಕಾರಲ್ಲೇ ಕರ್ಕೊಬಂದು ಓಟ್ ಹಾಕ್ಸ್ಕೊತಿದ್ರು. ಹಂಗೆ ಆ ಶಿಸ್ತು, ಆ ನಿಯತ್ತನ್ನು ಈಗಲೂ ಕೂಡ ಪ್ರತಿ ಮತದಾರದ್ದು ಹೆಸರು ಮತದಾರ ಪಟ್ಟಿಲಿ ಇರೋ ಹಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ, ಏನಾರಂಗೆ ನೋಡ್ಕೋಬೇಕು ಅಂತ ಹೇಳಿ ಮಾಡಬೇಕಾದ ಅವ್ರ ಕರ್ತವ್ಯ ಇತ್ತು. ಆದರೆ ಅವ್ರು ಯಾರು ಈಗ ಬಂದು ಕಾಣಿಸ್ಕೊಳ್ತಾನೆ ಇಲ್ಲ. ಸೊ ಎಲ್ಲ ಬಿ ಎಲ್ ಒ ಮೇಲೆ ಬಿದ್ದಿದೆ. ಜನ ಪಾಪ ಗೊತ್ತಿಲ್ಲದೆ ಗಾಬರಿಯಾಗಿ ಅದು ತುಂಬೋದು ಹೆಂಗೆ, ಇದು ತುಂಬೋದು ಹೆಂಗೆ, ನನ್ನ ಹೊಸದಾಗಿ ನನ್ನ ಸೊಸೆ ಮನೆಗೆ ಬಂದಾಳೆ, ಅವಳ ಹೆಸರು ಹೆಂಗೆ ಸೇರಿಸೋದು ಹೆಂಗೆ, ನನ್ನ ಮಗಳು ಮದುವೆ ಆ ಕಡೆ ಹೋಗಿದ್ದಾಳೆ, ಅವಳ ಹೆಸರು ಕೈ ಬಿಟ್ಟು ಹೋಗಿದೆ, ಅವ್ರದ್ದು ಅಲ್ಲಿ ಸೇರಿಸೋದು ಹೆಂಗೆ, ಮತ್ತು ನಾವು ಏನೇನು ಮಾಡಬೇಕು, ನಾವು ಕೂಲಿಗಿಲೆಲ್ಲ ಬಿಟ್ಬಿಟ್ಟು ಅದಕ್ಕೆ ಎಷ್ಟು ದಿನ ಅಂತ ಕಾಯಬೇಕು, ಈ ಪ್ರಶ್ನೆ ಎಲ್ಲ ಇದೆ. ಒಟ್ಟಾರೆ ನೀವು ತಿಳ್ಕೊಬೇಕಾದಷ್ಟೇ, ನಿಮಗೇನು ಮನೆಗೆ ಫಾರ್ಮ್ ಕೊಟ್ಟು ಹೋಗ್ತಾರೆ ಅದು ತುಂಬಿಸಿ ವಾಪಸ್ ಕೊಡೋ ಜವಾಬ್ದಾರಿ ನಿಮ್ಮದು. ಮಾಹಿತಿ ಬೇಕು ಅಂತಂದರೆ ಬಿ ಎಲ್ ಒಗಳಿಗೆ ಫೋನ್ ಮಾಡಿ, ಯಾಕೆಂದರೆ ಅರ್ಜಿಯ ಮೇಲ್ಭಾಗದಲ್ಲಿ ಅವ್ರ ಬಿ ಎಲ್ ಒ ಹೆಸರು ಮತ್ತು ಬಿ ಎಲ್ ಒ ಫೋನ್ ನಂಬರೆಲ್ಲ ಇರುತ್ತೆ. ಅವ್ರು ತಿಳ್ಕೊಂಡು ನೀವು ಫೋನ್ ಮಾಡಿ ಫಿಲಪ್ ಮಾಡಿ ಕೊಡಬೇಕು. ಫಿಲಪ್ ಮಾಡಿ ಕೊಡೋದು ನಮ್ಮದೇ ಜವಾಬ್ದಾರಿ, ಪ್ರತಿ ಮತದಾರರ ಜವಾಬ್ದಾರಿ. ಸೊ ಹೀಗಿರುವಾಗ ಮತದಾರರ ಜವಾಬ್ದಾರಿ ನಾವು ನಿರ್ವಹಿಸ್ತಾ ಹೋದರೆ ನಮ್ಮ ಓಟು ನಮಗೆ ಉಳಿಯಲ್ಲ. ನಮಗೆ ಓಟ್ ಇಲ್ಲ ಅಂತ ಅಂದರೆ ನಾವು ಈ ದೇಶದ ಸಿಟಿಜನ್ ಅಂತ ಹೇಳ್ಕೊಳ್ಳೋಕ್ಕೆ, ನಮ್ಮ ಪರವಾದ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಹಕ್ಕು ಕಳ್ಕೊತೀವಿ. ಸೊ ಆಗಿರುವಾಗ ತಾವು ಬಹಳ ಗಂಭೀರವಾಗಿ, ಅಂದರೆ ಇದೆಷ್ಟು ಮುಖ್ಯ ಅಂತಂದರೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಬರೋಂಗೆ ನೋಡ್ಕೊಳ್ಳೋದು ನಿಮ್ಮದೇ ಜವಾಬ್ದಾರಿ ಅನ್ನೋದನ್ನು ಕೂಡ ಮೊದಲು ತಿಳ್ಕೋಬೇಕು. ಇದರಲ್ಲಿ ಬಿಡಿ ಓಟ್ ಹಾಕಿ ಏನಾಗಬೇಕಾದ್ರೆ ಆ ಥರದ ಓಡಾಫೆ ಮಾತಾಡೋ ಹಂಗಿಲ್ಲ. ನಾಳೆ ಒಂದು ಪಕ್ಷ ನೀವು ವೋಟರ್ಸ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲ ಅಂತ ಅಂದರೆ ನಿಮ್ಮ ಹಕ್ಕು ಕಳ್ಕೊಂಡಂಗೆ. ಅಷ್ಟೇ ಅಲ್ಲ, ಈಗಿನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಯಾರ ವೋಟರ್ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋಂಗೆ ನೋಡ್ಕೋಬೇಕಾದ ಕರ್ತವ್ಯ ನಿಮ್ಮದೇ. ವೋಟರ್ ಪಟ್ಟಿಯಲ್ಲಿ ನೀವು ಇಲ್ಲ, ನೀವು ಮತದಾರ ಅಲ್ಲ ಅಂತ ಅಂದರೆ ನಿಮಗೆ ಗ್ಯಾರಂಟಿ ಪ್ರೋಗ್ರಾಮ್ಗಳಾಗ ನಿಂತೋಗ್ತವೆ, ಅವು ಸಿಗೋಲ್ಲ. ಅಷ್ಟೆಲ್ಲ ಸರ್ಕಾರಿ ಸೌಲಭ್ಯಗಳು ಕೂಡ ನಿಂತೋಗ್ತವೆ ಅಂತ ಕೂಡ ಹೇಳಿದ್ದಾರೆ. ಹಾಗಾಗಿ ಅವರು ಮುಖ್ಯಮಂತ್ರಿಗಳು ಏನೋ ನಮ್ಮ ಕರ್ತವ್ಯ ಏನಿಲ್ಲ, ಅದೆಲ್ಲ ನಮ್ಮ ಬಿ ಎಲ್ ಒಗಳು ಮಾಡ್ತಾರೆ ನಮ್ಮ ಕರ್ತವ್ಯಗಳನ್ನು. ಆದರೆ ಮತದಾರ ಕರ್ತವ್ಯ ಮತದಾರರು ಮಾಡಬೇಕು. ಓಟ್ ನಿಮ್ಮ ದಾಖಲಿಸ್ಕೊಳ್ಳೋಂಗೆ ನೀವು ಮಾಡಬೇಕು ಅನ್ನೋದು ಜವಾಬ್ದಾರಿ ನಿಮ್ಮದೇ ಅನ್ನೋದು ಕೂಡ ಅವರು ಭಾಳ ಮುಖ್ಯವಾಗಿ ಹೇಳಿದ್ದಾರೆ. ಆ ಕಾರಣಕ್ಕೆ ನಾನು ಕೇಳೋದು, ಪ್ರತಿ ಮತದಾರರು ಕೂಡ ನಿಮ್ಮ ಹೆಸರು ಮತದಾರ ಪಟ್ಟಿಲಿರುವಂಗೆ ನೋಡ್ಕೊಳ್ಬೇಕು. ಈ ತಿಂಗಳು ಈಗ 29ವರೆಗೆ ಈ ಪ್ರೋಸೆಸ್ ಮಾಡ್ತಾರೆ. ಅಲ್ಲೆಲ್ಲ ಪ್ರತಿ ಮನೆಯಿಂದನೂ ಪ್ರತಿ ವೋಟರು ಕೂಡ ತಪ್ಪದಂಗೆ ಮಾಹಿತಿನ ಕೊಟ್ಟು ಫಾರಮ್ ಫಿಲಪ್ ಮಾಡಿ ಅಲ್ಲಿ ಬರೋಂಗೆ ನೋಡ್ಕೊಳ್ಬೇಕು. ಮತ್ತು ಆಮೇಲೆ ಅವರು ಪ್ರಕಟಣೆ ಮಾಡ್ತಾರೆ ಒಂದು ಟೆಂಟೇಟಿವ್ ಪಟ್ಟಿನ, ಟೆಂಪರರಿ ಪಟ್ಟಿನ. ಅದನ್ನು ನೋಡಿ ಅಲ್ಲೇನಾದ್ರು ಹೆಚ್ಚು ಕಡಿಮೆ ಅದನ್ನು ಕೂಡ ಕರೆಕ್ಷನ್ ಮಾಡಿಸಬೇಕು. ಒಟ್ಟಾರೆ ಈ ಸಾರಿಯ 2026ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಬರೋಂಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ. ಈಗ ಆದಿವಾಸಿ ಹಾಡಿಗಳಲ್ಲಿ ನಾನು ಉದಾಹರಣೆಗೆ ಹುಣಸೂರು ತಾಲೂಕಲ್ಲಿ ಒಂದು ಎಲ್ಲ ಆದಿವಾಸಿಗಳದ್ದೇ 13,000 ಪಾಪ್ಯುಲೇಷನ್ ಇದೆ. ಸುಮಾರು 3,750 ಇದಿದೆ. ಇದರಲ್ಲಿ ಮೂಲನಿವಾಸಿ ಬುಡಕಟ್ಟುಗಳಿರ್ಬೋದು, ಅರಣ್ಯವಾಸಿ ಬುಡಕಟ್ಟುಗಳಿರ್ಬೋದು, ಅಲೆಮಾರಿ ಬುಡಕಟ್ಟುಗಳಿರ್ಬೋದು, ಇವರು ಬರ್ತಾರೆ. ಇವರೆಲ್ಲರೂ ಕೂಡ ತಾವು ಪ್ರತಿಯೊಬ್ಬರ ಹೆಸರು ಇರೋಂಗೆ ನೋಡ್ಕೊಳ್ಬೇಕು. ಅಂದರೆ ನಿಮ್ಮ ಓಟ್ ಇಲ್ಲ ಅಂತ ನಿಮಗೆ ನಿಮಗೆ ಘನತೆ ಗೌರವ ನಿಮ್ಮ ಮನೆ ಮಗಳಿಗೆ ವರ್ಷದಲ್ಲಿ ಒಂದು ಸರಿಲಾರು ಒಂದು ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತ್ ಇರ್ಬೋದು, ತಾಲೂಕ್ ಪಂಚಾಯತ್ ಇರ್ಬೋದು, MLA ಇರ್ಬೋದು, MP ಇರ್ಬೋದು, ಒಂದು 5 ವರ್ಷದಲ್ಲಿ 5 ಜನರು ನಿಮ್ಮ ಓಟ್ ಕೇಳಕ್ಕೆ ಬರ್ತಾರೆ. ನಿಮ್ಮ ಹತ್ರ ಓಟೇ ಇಲ್ಲ ಅಂತ ಅಂದರೆ ನೀವನ್ನ ಯಾರು ಮಾತಾಡ್ಸೋಕ್ಕೆ ಬರೋಲ್ಲ, ನಿಮ್ಮ ಮನೆ ಮಗಳಿಗೆ ಯಾರು ಬರೋದಿಲ್ಲ. ಅಷ್ಟು ಸರ್ಕಾರಿ ಸೌಲಭ್ಯಗಳು ನಿಂತೋಯ್ತವೆ. ನಿಮ್ಮ ಸ್ಥಿತಿ ಬೇರೆ ಥರ ಆಗೋಗುತ್ತೆ. ಅದರಿಂದ ಈಗ ಅರಣ್ಯವಾಸಿಗಳು ಅರಣ್ಯ ಕಿತ್ಕೊಂಡಾಯಿತು, ಅರಣ್ಯ ಇಲ್ಲ ನಮಗೆ ಬದುಕಿಲ್ಲ ಅಂತ ಹೇಳಿದಕ್ಕೆ ಅವರು ನಾವು ಕೂಲಿ ಮಾಡಿ ಬದುಕ್ತಾ ಇದ್ದೀವಿ, ರೈತರ ಹಟ್ಟಿನಲ್ಲಿ ಕೊಡಗಿನ ಎಸ್ಟೇಟ್ಗಳಲ್ಲಿ ಕೂಲಿ ಮಾಡಿ ಬದುಕ್ತಾ ಇದ್ದೀವಿ ಅಂತ ಹೇಳಿ ನಾವು ಕೇಳ್ಕೊಂಡ್ರು ಕೂಡ ಅವರೇನು ಕಳೆದ 50 ವರ್ಷದ ರಿಹ್ಯಾಬಿಲಿಟೇಷನ್ ಕೊಟ್ಟಿಲ್ಲ ಅಂತ ಹೇಳಿ ನಾವು ಹೈಕೋರ್ಟ್ ಕೇಸ್ ಹಾಕಿದ್ವಿ. ಹೈಕೋರ್ಟ್ ಕೇಸು 10 ವರ್ಷ ಹೋರಾಟ ನಡೆಸಿ ಅಸಾಧ್ಯ ವರದಿ ಸಬ್ಮಿಟ್ ಮಾಡಿದ್ಮೇಲೆ ಹೈಕೋರ್ಟು ನಮ್ಮ ಪರವಾಗಿ ಒಂದು ಆದೇಶ ಕೊಟ್ಟಿದೆ. ಆದ್ರೂ ಸರ್ಕಾರ ಅದನ್ನು ಜಾರಿಗೊಳಿಸೋಕ್ಕೆ ಇನ್ನೂ ಮೀನಾಮೇಷ ಎಣಿಸ್ತಾ ಇದೆ. ಕಥೆಗಳು ಹೇಳ್ತಾ ಇದ್ದಾರೆ. ಇನ್ನೂ 5 ಎಕರೆ ಜಮೀನು ಕೊಟ್ಟೇ ರಿಹ್ಯಾಬಿಲಿಟೇಷನ್ ಮಾಡಬೇಕು ಅಂತೇಳಿ ಹೈಕೋರ್ಟ್ ವರದಿ ಹೇಳಿದರೆ, ಹೈಕೋರ್ಟ್ ಆದೇಶದಲ್ಲಿದ್ದರೆ ಇವರು ಭೂಮಿನೇ ಇಲ್ಲ ಅಂಥೇಳಿ ವರದಿ ಕೊಟ್ಟಿದ್ದಾರೆ. ಸರಿ, ಭೂಮಿನೇ ಇಲ್ಲ ಅಂತ ಅಂದರೆ ಹಂಗೆ ನಮ್ಗೆ ಕಾಡ್ಬಿಡಿ ಅನ್ನೋ ಪ್ರಶ್ನೆ ಕೇಳೋ ಅನಿವಾರ್ಯ ಕೂಡ ಬಂದಿದೆ. ಈಗ ನಾವು ಭೂಮಿ ಹುಡುಕಿ ಕೊಡಿದ್ದು ಕೇಳಿದ್ದು ಯಾರಿಗೆ? ರೆವಿನ್ಯೂ ಅಥಾರಿಟಿಗೆ. ಕಾಡಿಂದ ಹೊರಹಾಕಿದ್ದಾರೆ ಯಾರು? ವನ್ಯಜೀವಿ ಇಲಾಖೆ, ಅರಣ್ಯ ಇಲಾಖೆಯವರು. ಹೊರಗೆ ಹಾಕಿದವ್ರನ್ನ ನಾವು ಭೂಮಿ ಹುಡುಕಿ ಕೊಡಿ ಅಂತ ಕೇಳಬೇಕು,
ಅದು ರೆವಿನ್ಯೂದವ್ರನ್ನ ಹುಡುಕಿ ಕೇಳ್ಬೇಕಾ? ರೆವಿನ್ಯೂ ಭೂಮಿ ಎಲ್ಲಿದೆ? ಎಲ್ಲ ಹಂಚಿ ಆಗಿದೆಯಲ್ಲ. CND ಭೂಮಿ ಕ್ಲಾಸ್ ಇತ್ತು, ಅದನ್ನು ಹಂಚಿ ಆಯಿತು, ಅಥವಾ CND ಭೂಮಿ ಇದೆ, ಅದನ್ನು ಅರಣ್ಯ ಇಲಾಖೆಗೆ ವಾಪಸ್ ಕೊಟ್ಟಿದ್ದಾರೆ. ಸೊ ಹೀಗಾಗಿ ನಾವು ಬಹಳ ಮುಖ್ಯವಾಗಿ ಮಾಡಬೇಕಾದ್ದು ಏನಂತಂತಂದರೆ, ವನ್ಯಜೀವಿ ಇಲಾಖೆಯವರೇ ನಮಗೆ ಭೂಮಿನ ಹುಡುಕಿ ಕೊಡಬೇಕು. ಯಾಕೆಂದರೆ ನಾಗರಹೊಳೆ ನ್ಯಾಷನಲ್ ಪಾರ್ಕಿನ ಸುತ್ತಮುತ್ತ ಫಾರೆಸ್ಟ್ಗಳಿದ್ದಾವೆ, ಸಣ್ಣ ಸಣ್ಣ ಫಾರೆಸ್ಟ್ಗಳಿದ್ದಾವೆ. ಆ ಭೂಮಿ ಕೊಡ್ಬೋದಲ್ಲ. ಈಗ ಹೆಂಗೆ ಕಾಡಿಂದ ಕರ್ಕೊಬಂದು ಕಾಡೊಳಗಿದ್ದವ್ರನ್ನ ಕರ್ಕೊಬಂದು ಕಾಡನ್ನೇ ಹಂಚಿ ಕಾಡಲ್ಲೇ ರಿಹಾಬಿಲಿಟೇಟ್ ಮಾಡಿದ್ದೀರಿ. ಈಗ ಉದಾಹರಣೆಗೆ ನಮ್ಮದು ಹುಣಸೂರು ತಾಲೂಕಲ್ಲಿ ನಾಗಪುರ, ಅದು ಕಾಡೇ, ಬೆಟ್ಟದ ಕಾಡು. ನಾವು ಹೋರಾಟ ಮಾಡ್ತೀವಿ ನಮಗೆ ಬೇಕು ಅದು ಅಂತ. ನಮ್ಮನ್ನು ಹೊರಗೆ ಹಾಕ್ಬಿಟ್ಟು ಅಲ್ಲಿಂದ ಓಡಿಸ್ಬಿಟ್ಟು ಇವರು ಯಾವತ್ತನ್ನು ಕೂರಿಸಿದಿರಿ. ಇದಕ್ಕೆ ಅದೇ ರೀತಿ ನಮ್ಮ ಶೆಟ್ಟಹಳ್ಳಿ ಕಾಡು ಕೂಡ ಸ್ಥಳೀಯ ರೈತರು ಅವರು ಇವರು ಎಲ್ಲರೂ ನಮಗೆ ಬೇಕು ಅಂತ ಕೇಳ್ತಾಯಿದ್ರು. ನಮ್ಮ ಟ್ರೈಬಲ್ಸ್ ಎಲ್ಲ ಅವ್ರಿಗೆ ಕೊಡದೇ ಬೇರೆಯವ್ರು ಕರ್ಕೊಂಡು ಕೂರಿಸಿದಿರಿ. ಸೊ ಹೇಗೆ ಅರಣ್ಯ ಇಲಾಖೆ ಕಾಡೊಳಗಿರೋರನ್ನ ಕರ್ಕೊಂಡ್ಬಂದು ಅದು ನ್ಯಾಷನಲ್ ಪಾರ್ಕ್ ಅಂತ ಘೋಷಣೆ ಮಾಡ್ಕೊಂಡು ಅವ್ರನ್ನ ಕರ್ಕೊಂಡು ಹೊರಗಡೆ ಕೂರಿಸಿ ಅಲ್ಲಿ ರಿಹಾಬಿಲಿಟೇಷನ್ ಕೊಟ್ಟಿರೋ ಕಾಡು ಭೂಮಿನಲ್ಲೇ, ಹಾಗೆ ಕಾಡಿಂದ ಮೊದಲೇ ಹೊರಗೆ ಹಾಕಿರೋಂಥ ಆದಿವಾಸಿಗಳಿಗೆ ಕೂಡ ನೀವು ಹಾಗೆ ಮಾಡಬೇಕು ಅಂಥೇಳಿ ರೆವೆನ್ಯೂ ಅಥಾರಿಟೀಸ್, ಡಿ ಸಿಗಳಾಗ್ಬೋದು, ರೆವೆನ್ಯೂ ಕಮಿಷನರ್ ಆಗ್ಬೋದು, ಅಥವಾ ರೆವೆನ್ಯೂ ಅಥಾರಿಟೀಸ್ ಯಾರಿದ್ದಾರೆ ಅವರು ಆಗ್ಬೋದು, ಸಭೆಯನ್ನು ಮಾಡೋಕ್ಕೆ ಹೇಳಿದರು ಸರ್ಕಾರ. ಅಂಥವ್ರು ಸಭೆ ಕರೆದಾಗ ಹೇಳಬೇಕಾಗಿತ್ತು. ನೀವು ತಹಸೀಲ್ದಾರ್ಗಳಿಗೆ ಜವಾಬ್ದಾರಿ ಹೆಚ್ಚಿದ್ದೀರಿ ಏನಂತ, ಅವರಿಗೆ ಭೂಮಿ ಹುಡುಕಿಕೊಡಿ ಅಂತ. ತಹಸೀಲ್ದಾರ್ಗಳೆಲ್ಲರೂ ಭೂಮಿ ಹುಡುಕ್ತಾರೆ. ಹುಡುಕಬೇಕಾದವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು, ವೈಲ್ಡ್ ಲೈಫ್ನವರು. ಸೊ ಅದನ್ನು ವೈಲ್ಡ್ ಲೈಫ್ನವ್ರ ಜವಾಬ್ದಾರಿ ಇದೆ ರಿಹಾಬಿಲಿಟೇಷನ್ ಮಾಡೋದು. ಹೊರಗೆ ಹಾಕಿರೋರು ಅವರೇ, ರಿಹಾಬಿಲಿಟೇಷನ್ ಕೊಡಬೇಕಾದವರು ಅವರೇ. ವನ್ಯಜೀವಿ ಕಾಯ್ದೆ ಪ್ರಕಾರ ರಿಹಾಬಿಲಿಟೇಷನ್ನು ಕೊಟ್ಟೇ ಹೊರಗೆ ಹಾಕಬೇಕಾಗಿತ್ತು. ಇವ್ರು ಮೊದಲೇ ಹೊರಗೆ ಹಾಕಿದ್ದಾರೆ. ಹೊರಗೆ ಹಾಕಿರೋ ತಪ್ಪು. ಸೊ ಅವ್ರು ಮಾಡಿರೋ ತಪ್ಪನ್ನು ಸರಿಪಡಿಸ್ಬೇಕು. ಅದು ಯಾರು ಜವಾಬ್ದಾರಿ? ಅವ್ರ ಕರ್ತವ್ಯ. ಅದಕ್ಕೆ ನಾವು ಹೈಕೋರ್ಟ್ ಕೇಸ್ ಹಾಕೋಗಲ್ಲ ಹೇಳಿದ್ವಿ ನಾವು. ನಮಗೆ ಕಾಡಿಗೆ ವಾಪಸ್ ಹೋಗ್ಲಿಕ್ಕೆ ಬಿಡಿ, ಇಲ್ಲ ಅಂತಂದರೆ ನಿಮಗೆ ಪುನರ್ವಸತಿ ಕೊಡಿ ಅಂತ. ಅವರು ಹೈಕೋರ್ಟಲ್ಲಿ ಏನು ಹೇಳಿದರು, ಕಾಡಿಗೆ ಹೋಗೋ ಮಾತು ಬೇಡ, ಪುನರ್ವಸತಿ ಕೊಡೋ ಪ್ರಾವಿಷನ್ ಇರೋದ್ರಿಂದ ಪುನರ್ವಸತಿ ಕೊಟ್ಟು ಅವರು ಹೊರ ಸಮಾಜದಲ್ಲಿ ಬದುಕಿ ಬಾಳೋದು ಕಲೀಲಿ. ಅಷ್ಟೇ ಅಲ್ಲ, ಹೊರ ಸಮಾಜದಲ್ಲಿ ಏನು ಬೆಳವಣಿಗೆಗಳಿದೆ ಅದನ್ನು ಕೂಡ ಗಮನಿಸಲಿ. ಆದಿವಾಸಿಗಳ ಒಳ್ಳೆತನವನ್ನು ಕೂಡ ಹೊರ ಜಗತ್ತಿಗೆ ಗೊತ್ತಾಗಲಿ. ಅದರಿಂದ ಹೊರ ಸಮಾಜದ ಮೇನ್ ಸ್ಟ್ರೀಮ್ ಸೊಸೈಟಿ ಒಟ್ಟಿಗೆ ಬಾಳೋದನ್ನು ಅಭ್ಯಾಸ ಮಾಡೋದು ಒಳ್ಳೆಯದು ಅಂತೇಳಿ ಅವರು ರಿಹಾಬಿಲಿಟೇಷನ್ಗೆ ಆದೇಶ ಮಾಡಿದ್ದಾರೆ. ಅದು ರಿಹಾಬಿಲಿಟೇಷನ್ ಆದೇಶ ಮಾಡಿದ್ರೆ ಸರ್ಕಾರ ಒಪ್ಕೊಂಡಿದೆ. ಹೈಕೋರ್ಟಲ್ಲಿ ಸುಪ್ರೀಂ ಹೈಕೋರ್ಟಲ್ಲಿ ಅರಣ್ಯ ಇಲಾಖೆ ಕೂಡ ಒಪ್ಕೊಂಡಿದೆ. ಹಾಗಿರುವಾಗ ರಿಹಾಬಿಲಿಟೇಷನ್ ಕೊಡದೇ 10 ವರ್ಷ ಆದೇಶನ ತಳ್ಳೋದು ಕೂಡ ಅದೊಂದು ಪ್ರೈಮರಿ ಕರ್ತವ್ಯ ಚ್ಯುತಿ ಅನ್ನೋಂಗೂ ಕೂಡ ಆಗುತ್ತೆ. ಹಾಗಾಗಿ ಇಂಥವ್ರಿಗೆಲ್ಲ ಈಗ ವೋಟರ್ಸ್ ಲಿಸ್ಟಲ್ಲಿ ಸಮಸ್ಯೆ ಆಗೋ ಸಾಧ್ಯತೆಗಳಿದ್ದಾವೆ. ಅದರಿಂದ ಮತದಾರರ ಪಟ್ಟಿಯಲ್ಲಿ ಎಲ್ಲ ಆದಿವಾಸಿಗಳು ಇರೋ ಹಾಗೆ ನೋಡಿಕೊಳ್ಳೋದು ಬಹಳ ಬಹಳ ಮುಖ್ಯವಾದ ವಿಷಯ. ಇದನ್ನು ಮಾಡಲೇಬೇಕು, ಯಾವ ಕಾರಣಕ್ಕೂ ಅದನ್ನು ತಪ್ಪಿಸೋವಾಗಿಲ್ಲ. ಸೊ ಈಗ ಫಾರಮ್ ಫಿಲಪ್ ಮಾಡೋದಕ್ಕೆ ನೋಡಿ, ಈಗ ನೋಡಿ ಈ ಥರ ಒಂದು ಫಾರಮ್ ಇರುತ್ತೆ, ಒಂದು ಮತದಾರರ ಪಟ್ಟಿದಲ್ಲಿ ಫಾರಮ್ ಇರುತ್ತೆ. ಇಲ್ಲಿ ನಿಮ್ಮ ಹೆಸರುಗಳನ್ನೆಲ್ಲ ಕರೆಕ್ಟಾಗಿ ಫಿಲಪ್ ಮಾಡೋದು, ಇದು ಮಾಡ್ಕೊಳ್ಬೇಕು. ಈ ಪಟ್ಟೀಲಿ ಏನು ಹೇಳುತ್ತೆ, ವೈಯಕ್ತಿಕವಾಗಿ ನಿಮ್ಮದು 2002ರಲ್ಲಿ ಎಲ್ಲಿತ್ತು, ಈಗ ನೀವು ಏನೇನು ಮಾಹಿತಿ ಕೊಡಬೇಕು, ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಇರ್ಬೋದು, ಫೋನ್ ನಂಬರ್ ಇರ್ಬೋದು, ಅಥವಾ ನಿಮ್ಮದು ಬೂತ್ ನಂಬರ್ ಏನು ಅದನ್ನು ಹೇಳಿದಿರ್ಬೋದು, ಯಾವುದು MLA ಕ್ಷೇತ್ರದ ಇರ್ಬೋದು, ಇವನ್ನೆಲ್ಲ ನೀವು ತುಂಬಿ ನೀವು ಕೊಡಬೇಕು. ನೀವು ತುಂಬಿ ಕೊಡುವಾಗ ನಿಮ್ಮ BLO ಕಡೆಯಿಂದ ಸಿಗ್ನೇಚರ್ ಕೂಡ ಹಾಕ್ಸ್ಕೋಬೇಕು. ನೀವು ಸಿಗ್ನೇಚರ್ ಹಾಕ್ಯಾರ ನೋಡಿ, ಸಿಗ್ನೇಚರ್ ಕೂಡ ಹಾಕ್ಸ್ಕೋಬೇಕು, ಕೊಟ್ಟದ್ದು ಸಾಕ್ಷಿ ಆಗುತ್ತೆ. ಆ ರೀತಿ ನಿಮ್ಮ ಜವಾಬ್ದಾರಿ ನಿಮ್ಮದಿದೆ. ಬರೀ ಓಟ್ ಹಾಕೋದು ಮಾತ್ರ ನನ್ನ ಜವಾಬ್ದಾರಿ ಅನ್ನೋಂಗಿಲ್ಲ. ಈಗ ನೋಡಿ, ರಾಜಕೀಯ ಪಕ್ಷದ ಇವರು ತಮ್ಮ ಬೂತ್ ಲೆವೆಲ್ ಕಾರ್ಯಕರ್ತರ ನೇಮಿಸ್ಕೊಳ್ತಿದ್ರು. ಅವರೆಲ್ಲ ಅವತ್ತೇನು ಎಲ್ಲಿದ್ರೂ ಕರ್ಕೊಂಬಂದು ನೆಂಟರು ಕರ್ಕೊಂಬಂದು ಓಟ್ ಹಾಕ್ಸ್ಕೊಂಡು ಮನೆಗೆ ಕಳಿಸಿದ್ರು. ಅವತ್ತೇನು ಊಟ ಕೊಡೋದೇನು, ಅವ್ರಿಗೆ ಏನೋ ಚೀಟಿ ಬರ್ಕೊಡೋದೇನು, ಏನು ಸಂಭ್ರಮ ಓಟ್ ಹಾಕ್ಸ್ಕೊಳ್ಳೋ ದಿನ. ಇವತ್ತು ಅದೇ ಮತದಾರನ ಹಕ್ಕು ಕಳ್ಕೊಳ್ಳೋದಂಗೆ ಅಷ್ಟೇ ಕೆಲಸ ಮಾಡಬೇಕಲ್ಲ. ಯಾರನ್ನು ನೇಮಿಸಿದ್ರು ಆ ಪಕ್ಷದವರು, ಅವರು ಯಾರು ಬೇಲಗಳ ಜೊತೆ ಇಲ್ಲ. ಅದರಿಂದ ಬೂತ್ ಮಟ್ಟದ ಕಾರ್ಯಕರ್ತರುಗಳು ಮತ್ತು ಅಲ್ಲಿಯ ವಿದ್ಯಾವಂತರುಗಳು ಪ್ರತಿಯೊಬ್ಬ ಮತದಾರ ಪಟ್ಟಿಲಿ ಬರುವಾಗ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ. ಅದನ್ನ ಆಯಾ ಬೂತ್ ಮಟ್ಟದಲ್ಲಿ ಆಯಾ ಊರುಗಳಲ್ಲಿ ಈ ಜವಾಬ್ದಾರಿ ಅಂತ ಹೇಳಬೇಕು. ನಮ್ಮ ಆದಿವಾಸಿಗಳು ಕೂಡ ಅಷ್ಟೇ. ಈಗಾಗಲೇ ನಮ್ಮದೇನು ತಾಲೂಕಲ್ಲಿ ಅಥವಾ ಜಿಲ್ಲೆಯಲ್ಲಿ, ಈಗ ತಾಲೂಕಲ್ಲಿ ಆದರೆ 13,500 ಪಾಪ್ಯುಲೇಷನ್ ಇದೆ, ಒಂದು 3,340,000 ಜನಸಂಖ್ಯೆ ಇದೆ, ಕುಟುಂಬಗಳಿದ್ದಾವೆ. ಸೊ ಮತದಾರನೇ 11,500 ಮತದಾರರಿದ್ದಾರೆ. ಹಾಗಿರುವಾಗ ನಾವು ಎಚ್ಚರಿಕೆಯಿಂದ ಗಮನಿಸಬೇಕು. ಅದೇ ರೀತಿ ಜಿಲ್ಲೆಯಲ್ಲಿ ನಾವು ಹೇಳಿದ ಅರ್ಥ ಅಂದರೆ ಒಂದು 45,000 ಪಾಪ್ಯುಲೇಷನ್ನು, ಅಂದರೆ 13,500 ಫ್ಯಾಮಿಲಿಗಳು ಇದೆ. ಅಂದರೆ 3 MLA ಕಾನ್ಸ್ಟಿಟ್ಯೂನ್ಸಿಲಿ ಬರ್ತವೆ. ಅದು ಪಿರಿಯಾಪಟ್ಟಣ, ಹುಣಸೂರು, ಕೋಟೆ 3 MLA ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ. ಇಲ್ಲಿ ಆದಿವಾಸಿಗಳು ಯಾರಿಗೆ ಓಟ್ ಹಾಕ್ತಾರೆ ಅವ್ರು ಗೆಲ್ತಾರೆ. ಅದು ಪರಿಸ್ಥಿತಿ ಇರೋದಂಗೆ. ಬಾಕಿ ಜನಾಂಗದಲ್ಲೆಲ್ಲ ಹೆಚ್ಚು ಕಡಿಮೆ ಒಂದೊಂದು ಪಕ್ಷದವರು ಒಂದೊಂದು ಜನಾಂಗದ ಇಟ್ಕೊಂಡ್ರಂಗೆ ಕಾಣ್ತಾರೆ. ಆದರೆ ಮುಕ್ತವಾಗಿ ಒಳ್ಳೆ ಪತ್ರದಿಂದ ಆಯ್ಕೆ ಮಾಡ್ಕೊಂಡವರು ಕೆಲವರು ಇರ್ಬೋದು. ಸೊ ಆಗಿರುವಾಗ
ಆದಿವಾಸಿಗಳು ಮತ ಕಡಿಮೆ ಆಯಿತು ಅಂದರೆ ಕೆಲವು ಗೆಲ್ತದ ಪಕ್ಷಗಳಿಗೆ ಲಾಸ್ ಕೂಡ ಆಗುತ್ತೆ. ಅದನ್ನು ಕೂಡ ಅರ್ಥ ಮಾಡ್ಕೋಬೇಕು. ಅದರಿಂದ ಅವ್ರು ಗೆಲ್ಲೋದು ಬಿಡೋದು ನೆಕ್ಸ್ಟ್ ಕ್ವೆಶ್ಚನ್. ಆದರೆ ಆದಿವಾಸಿ ಮತ ಇರೋಂಗೆ ನೋಡ್ಕೊಳ್ಳೋದು ನಮ್ಮ ಪ್ರೈಮರಿ ಡ್ಯೂಟಿ. ಸಿಟಿಜನ್ಸ್ ಹಕ್ಕೇ ಕಳ್ಕೊಂಬಿಟ್ರೆ ಏನು ಪ್ರಯೋಜನ ಆಯಿತು? ಆ ದೃಷ್ಟಿಯಿಂದ ಜಿಲ್ಲೆಯಲ್ಲಿ ಏನು 45,000 ಆದಿವಾಸಿ ಪಾಪ್ಯುಲೇಷನ್ ಇದೆ, ಅವರೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ತನ್ನ ಮತದಾರರ ಪಟ್ಟಿಯಲ್ಲಿ ತನ್ನ ಬೂತ್ದಲ್ಲಿ ತನ್ನ ಹೆಸರು ಇರುವಂಗೆ ನೋಡ್ಕೊಳ್ಬೇಕು. 18 ವರ್ಷ ಮೇಲ್ಪಟ್ಟರಾಗಿರೋನು ಕೂಡ ಅಲ್ಲಿ ಸೇರಿಸಬೇಕು. ಅವ್ರಿಗೆ ಬೇಕಾದಂಥದ್ದೇನು ಅವರು ವಾಸ ದೃಢೀಕರಣ ಪತ್ರದ ನಿರೀಕ್ಷೆ ಮಾಡ್ತಾರೆ, ಆಮೇಲೆ ಹುಟ್ಟಿದ ತಾರೀಕದ್ದು ನಿರೀಕ್ಷೆ ಮಾಡ್ತಾರೆ, ಮತ್ತು ಇನ್ನೇನು ಅಂದರೆ ಒಂದು 3-4 ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಸೊ ವಾಸ ದೃಢೀಕರಣ ಪತ್ರಕ್ಕೆ ಸಂಬಂಧಪಟ್ಟಂಗೆ ರೆವಿನ್ಯೂ ಇಲಾಖೆಯಿಂದನೇ ಕೊಡಬೇಕು. ಹುಟ್ಟಿದ ದೃಢೀಕರಣ ಪತ್ರ ಕೂಡ ರೆವಿನ್ಯೂ ಇಲಾಖೆ ಕೊಡಬೇಕು. ಈಗಾಗಲೇ ಬುಡಕಟ್ಟು ಕೃಷಿಕರ ಸಂಘ, ಆದಿವಾಸಿ ಪೀಪಲ್ಸ್ ಪಾರ್ಲಿಮೆಂಟು, ವನವಾಸಿ ಗಿರಿಜನ ಮಹಿಳಾ ಸಂಘ ಇವೆಲ್ಲವೂ ಕೂಡ ಅರಣ್ಯ ಒಕ್ಕೂಟ ಇವೆಲ್ಲವೂ ಸೇರಿ ಡಿ ಸಂಸ್ಥೆನೂ ಸೇರಿ ಇಲ್ಲಿನ ತಹಸೀಲ್ದಾರಿಗೆ, ಅಸಿಸ್ಟೆಂಟ್ ಕಮಿಷನರಿಗೆ ಮತ್ತು ಟ್ರೈಬಲ್ ಆಫೀಸರಿಗೆ ಮನವಿ ಕೊಟ್ಟಿದ್ದಾರೆ. ಏನಂತಂತಂದರೆ ನಾವು ಈ ಕೂಡಲೇ ತಾವು ನಮ್ಮ ವಾಸ ದೃಢೀಕರಣ ಪತ್ರವನ್ನು ಮನೆಗೆ ತಂದು ಹಂಚಬೇಕು. ಅಷ್ಟೇ ಅಲ್ಲ, ನಮ್ಮ ಜನನ ಪತ್ರನೂ ಕೂಡ ಮನೆಗೆ ಹಂಚಬೇಕು. ನಮಗೇನು ಮನೆಗಳ ಕೊಟ್ಟಿದ್ದೀರಿ ಸರ್ಕಾರದಿಂದ, ಅದಕ್ಕೆ ಆದರೂ ಕೂಡ ದಾಖಲೆಗಳನ್ನೆಲ್ಲ ಹಂಚಬೇಕು. ಒಟ್ಟಾರೆ ನಮ್ಮ ವೋಟರ್ಸ್ ಐಡಿಗೆ ಬೇಕಾದ ದಾಖಲೆಗಳನ್ನು ತಾವು ಕೊಟ್ಟು ನಮ್ಮ ಹೆಸರುಗಳು ಅರ್ಹ ಮತದಾರರ ಪಟ್ಟಿಯಲ್ಲಿ ಇರಬೇಕು ಅಂತೆಲ್ಲ ವಿನಂತಿ ಮಾಡಿದ್ದಾರೆ. ಆ ವಿನಂತಿ ಮಾಡಿರೋ ಅನ್ವಯ ಸಂಬಂಧಪಟ್ಟಂಥ ಅಧಿಕಾರಿಗಳು ತುರ್ತಾಗಿ ಕೆಲಸ ಮಾಡಲಿಕ್ಕಿದೆ. ಅವ್ರಿಗೇನಂತಂದರೆ ಸರ್ಕಾರದವ್ರದ್ದು ನಿಲುವೇನಪ್ಪ ಅಂತಂದರೆ, ಅವರು ಎಂದೂ ಮನೆ ಬಾಗಿಲಿಗೆ ಹೋಗಿ ಸೇವೆ ಮಾಡಿದ ಅಪರೂಪ. ಮಾಡ್ತಾರೆ, ಇಲ್ಲಾಂತ ಅಗತ್ಯ ಬಂದಾಗ ಮಾಡ್ತಾರೆ. ಈಗ ಇದು ತುರ್ತು ಪರಿಸ್ಥಿತಿ ಇದ್ದಂಗಿದು. ಈ ಮತದಾರ ಪಟ್ಟಿಯಲ್ಲಿ ಮತದಾರ ಹೆಸರು ತಪ್ಪೋದಂಗೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯನೇ ಆಗಿದ್ರೂ ಇದಕ್ಕೆ ಸಹಕರಿಸಬೇಕು ಸರ್ಕಾರ. ಆದ್ದರಿಂದ ಅಧಿಕಾರಿಗಳು ತನ್ನ ಮಾಮೂಲಿ ಮನಸ್ಥಿತಿಯನ್ನು ಬಿಟ್ಟು ಮನೆಗೂ ಹೋಗಿ, ಈಗ ನಾನು ಬೆಳಿಗ್ಗೆ ಬಿ ಎಲ್ ಹೋಗಿ ಭೇಟಿ ಮಾಡಿದ್ದೆ. ಅವರು ನಿಜವಾಗ್ಲೂ ಕಣ್ಣೀರು ಹಾಕ್ತಾರೆ. ನಮ್ಗೆ ಎಷ್ಟು ಕಷ್ಟ ಆಗ್ತದೆ ಅಂತಂದರೆ, ಸ್ಕೂಲಲ್ಲೇ ಪಾಠ ಮಾಡೋದು, ಮನೆಗೆ ಹೋಗೋದ, ಇಲ್ಲಿಗೆ ಬಂದು ಮಾಡೋದ, ಯಾವ ತುಂಬೋದು, 16 ಜನಕ್ಕೆ ಉತ್ತರ ಕೊಡೋದು ಕಷ್ಟ. 1,500 ಮತದಾರರಿದ್ದಾರೆ, ಬೇರೆ ಥರ ಪರಿಸ್ಥಿತಿ ಇದೆ. ಸೊ ನಮಗೆ ಯಾರು ಹೆಲ್ಪಿಂಗ್ ಹ್ಯಾಂಡ್ ಇಲ್ಲ. ನಮ್ಮ ಚುನಾವಣಾಧಿಕಾರಿಗಳು ನಮ್ಮ ಕಷ್ಟಗಳನ್ನ ಸರಿಯಾಗಿ ಕೇಳ್ಕೊತಾ ಇಲ್ಲ. ನಮಗಂತೂ ಭಾಳ ದುಃಖನಾಗಿದೆ. ನಮ್ಗೆ ಆರೋಗ್ಯನೂ ಹಾಳಾಗ್ಬೋದು ಅನ್ನೋ ಭಯ ಕೂಡ ಇದೆ ಅವರಿಗೆ. ಸೊ ಅಂದರೆ ಒಬ್ಬ ಬಿ ಎಲ್ ಒ ಒಬ್ಬರ ಮೇಲೆ ಹೊರಿಸ್ಬಿಟ್ಟು ನಾವು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಜನರ ನಿರೀಕ್ಷೆ ಏನಿದೆ ಮನೆ ಬರೋರನ್ನೇ ಫಿಲಪ್ ಮಾಡಿ ಕರೆಕ್ಟ್ ತಿಳ್ಕೊಂಡು ಅಲ್ಲೇ ಸೈನ್ ಹಾಕಿಬಿಟ್ಟು ನಮಗೊಂದು ಕಾಪಿ ಕೊಟ್ಟು ತೊಗೊಂಡು ಹೋಗ್ಬೇಕು ಅನ್ನೋ ನಿರೀಕ್ಷೆ ಜನರಿಗಿದೆ. ನೋಡಿ ಹೇಗಿದೆ ಜನರಿಗೆ. ಆದರೆ ಬಿ ಎಲ್ ಅವ್ರ ನಿರೀಕ್ಷೆನೂ ನಾವು ಅರ್ಜಿ ಮಾತ್ರ ಕೊಟ್ಟು ಹೋಗ್ತೀವಿ, ಅಪ್ಲಿಕೇಶನ್ನ, ಅದನ್ನು ನೀವು ಫಿಲಪ್ ಮಾಡಿ ತಂದುಕೊಡ್ಬೇಕು ಅನ್ನೋದು ಅವ್ರ ನಿರೀಕ್ಷೆ ಇದೆ. ಇಬ್ಬರು ನಿರೀಕ್ಷೆಗಳು ಬೇರೆಯೇ. ಮತದಾರರು ಸಹಜವಾಗಿ ಓದು ಬರ ಗೊತ್ತಿಲ್ಲದೆ ಇರೋದ್ರಿಂದ ಅಥವಾ ಫಾರಮ್ ಫಿಲಪ್ ಮಾಡೋಕ್ಕೆ ಗೊತ್ತಿಲ್ಲದೆ ಇರೋದು ಸರಿಯಾಗಿ ತಪ್ಪಾಗ್ಬೋದು, ನಿಜ ರಿಜೆಕ್ಟ್ ಆಗ್ಬೋದು. ಆ ಕಾರಣಕ್ಕಾಗಿ ಸರಿಯಾಗಿ ಫಿಲಪ್ ಮಾಡ್ಬೇಕು ಅನ್ನೋ ಕಾಳಜಿಯಿಂದ ಇವರೇ ಬಿ ಎಲ್ ಓನೇ ಇದ್ರ ಬಗ್ಗೆ ಗೊತ್ತಿರೋರೇ ಫಿಲಪ್ ಮಾಡಿ ಅನ್ನೋ ನಿರೀಕ್ಷೆ ಅವ್ರದ್ದಿದೆ. ಆದರೆ ಅವ್ರಿಗೆ ಹೆಲ್ಪಿಂಗ್ ಹ್ಯಾಂಡ್ ಯಾರೂ ಇಲ್ಲ. ಸೊ ಅದರಿಂದ ನಾವು ಬಿ ಎಲ್ ಒಗಳ ಪರಿಸ್ಥಿತಿನೂ ಅರ್ಥ ಮಾಡ್ಕೋಬೇಕು. ಚುನಾವಣಾಧಿಕಾರಿಗಳು ಇವ್ರನ್ನೆಲ್ಲ ಪ್ರತಿದಿನ ಅವ್ರನ್ನ ಸಂಪರ್ಕದಲ್ಲಿದ್ದು ಅವ್ರ ಕಷ್ಟಗಳನ್ನ ತಿಳ್ಕೊಂಡು ಅವರ ಏನೇನು ಕಷ್ಟ ಅನುಭವಿಸಿದ್ದಾರೆ ಅದನ್ನೆಲ್ಲ ಆಗಿಂದಾಗಿ ನೀಗಿ ಕಷ್ಟಗಳನ್ನು ನೀಗಿ ಅವ್ರ ಬೆಂಬಲ ನಿಲ್ಲಬೇಕು. ನೋಡಿ, ಉದಾಹರಣೆಗೆ ಒಬ್ಬರು ಹೇಳ್ತಾಯಿದ್ರು, ಇಬ್ಬರು ಬಿ ಎಲ್ ಒಗಳು ಭೇಟಿ ಮಾಡಿದ್ವಿ ಬೆಳಿಗ್ಗೆ. ಅವ್ರು ಹೇಳ್ತಾಯಿದ್ರು, ನೋಡಿ, ಮುಸಲ್ಮಾನ್ ಸಮುದಾಯದವರು ಅಲ್ಲಿಗೆ ಕಮ್ಯುನಿಟಿಗೆ ನಾವು ಕೊಡೋಕ್ಕೆ ಹೋದರೆ ಅವರು ಮನೆ ತೋರಿಸ್ತಾರೆ ಕರೆಕ್ಟಾಗಿ. ಅಲ್ಲೇ 4-5 ಜನ ಗುಂಪಾಗಿ ಸೇರ್ಕೊಂಡು ಅವರಿಗೆ ವಾಲಂಟ್ರಿಯಾಗಿ ಮುಂದೆ ಬಂದು, ನೋಡಿ ಮೇಡಮ್ ಇದು ಇಂಥವ್ರ ಮನೆ, ನೋಡಿ ಮೇಡಮ್ ಇದು ಇಂಥವ್ರ ಮನೆ ನೋಡಿ, ಇವ್ರ ಹೆಸರು ಹೀಗೆ, ಅವ್ರ ಕಾರ್ಡೆಲ್ಲ ತೋರಿಸಿ, ಆಧಾರ್ ಕಾರ್ಡೆಲ್ಲ ತೋರಿಸಿ ಕನ್ಫರ್ಮ್ ಮಾಡ್ತಾರೆ. ಇಲ್ಲಿ ಈ ಹಳ್ಳಿಗಳಲ್ಲಿ ನಮ್ಮ ಈ ಬೇರೆ ಎಕ್ಸ್ಟೆನ್ಷನ್ಗಳಿಗೆ ಹೋದರೆ ನಮಗೆ ಅವ್ರ ಮನೆ ಗೊತ್ತಿಲ್ಲ, ಅವ್ರು ಎಲ್ಲಿದ್ರು ಗೊತ್ತಿಲ್ಲ, ಅವ್ರು ಯಾರೋ ನಮಗೆ ಗೊತ್ತಿಲ್ಲ ಅಂತ ಹಿಂಗೆ ಹೇಳಿ ಕಳ್ತಾರೆ. ನಾವೊಬ್ಬ ಬಿ ಎಲ್ ಒ ಆಗಿ ಪ್ರತಿ ಮನೆ ಆ ವಾಟರ್ ಹುಡ್ಕೊಂಡು ಹೋಗ್ಬೇಕು. ಎಲ್ಲಿ ಹುಡ್ಕೋದು? ಒಂದು ಬೂತಿಗೆ ಸಂಬಂಧ, ಉದಾಹರಣೆ ಚಿಕ್ಕಮಗಳೂರಿನಲ್ಲೇ ಒಂದು ಈ ಬೂತಿಗೆ ಸುಮಾರು ಎಕ್ಸ್ಟೆನ್ಷನ್ ಸೇರ್ಕೊಂಡವೆ. ವಿಜಯನಗರ ಸೇರ್ಕೊಂಡಿದೆ, ಇಲ್ಲೊಂದು ಬಡಾವಣೆ ಸೇರ್ಕೊಂಡಿದೆ, ಚಿಕ್ಕಮಗಳೂರು ಸೇರ್ಕೊಂಡಿದೆ. ಹಿಂಗಾಗಿ ಎಲ್ಲಿಂದ ಹುಡ್ಕೋಕೆ ಹೋಗ್ತಾರೆ? ಒಬ್ಬರು ಹೆಣ್ಮಗಳಾಗಿ ವಿಶೇಷವಾಗಿ ಯಾವ ಮನೆ ಅಂತ ಹುಡ್ಕೋಕೆ ಹೋಗ್ತಾರೆ? ಸೊ ಅದರಿಂದ ನಮ್ಮ ಚುನಾವಣಾಧಿಕಾರಿಗಳು ಏನು ಮೊನ್ನೆ ಇನಾಗ್ರೇಷನ್ ಎಲ್ಲ ಮಾಡಿದಿರಿ, ಇದು ಶುರುವಾಗಿದೆ ಅಂಥೇಳಿ ಪ್ರತಿ ಕ್ಷಣಕ್ಕೂ ಬಿ ಎಲ್ ಒಗಳ ಸಮಸ್ಯೆಗಳನ್ನ ತಿಳ್ಕೊಂಡು ಜನರ ನಿರೀಕ್ಷೆಗಳನ್ನ ಅರ್ಥ ಮಾಡ್ಕೊಂಡು ಪ್ರತಿ ಅರ್ಹ ಮತದಾರನ ಕೂಡ ಪಟ್ಟಿಲಿರೋ ಹಾಗೆ ನೋಡ್ಕೊಳ್ಳೋದು ನಮ್ಮ ಆದ್ಯ ಕರ್ತವ್ಯ ಅಂಥೇಳಿ ಪ್ರೀತಿಯಿಂದ ಮಾಡಬೇಕು. ಇದನ್ನು ದೇಶ ಸೇವೆ ಅಂತ ತಿಳ್ಕೊಂಡು ಮಾಡಿ. ಈ ತುರ್ತು ಪರಿಸ್ಥಿತಿಯಲ್ಲಿ ಹೆಂಗೆ ಕೆಲಸ ಮಾಡ್ತೀವಿ ಹಂಗೆ ಆ ಸ್ಥಿತಿ ಮಾಡಿ. ಇದು ತುರ್ತು ಪರಿಸ್ಥಿತಿನೇ, ಈ ತಿಂಗಳು ತುರ್ತು ಪರಿಸ್ಥಿತಿನೇ ಇದು. ಮತದಾರ ಪಟ್ಟಿಲಿನಲ್ಲಿ ನಮ್ಮ ಒಬ್ಬ ಮತದಾರ ಬಿಟ್ಟೋಯ್ತಾ ಅಂತಂದರೆ ತಪ್ಪೇನೆ. ಮತದಾರ ಪಟ್ಟಿನಲ್ಲಿ ಅನರ್ಹ ಒಬ್ಬ ಇದ್ದಾನೆ ಅಂತಂದರೆ ಅದು ಕೂಡ ತಪ್ಪೇನೆ.
ಸೊ ಇದು ದೇಶ ರಕ್ಷಣೆಯ ಒಂದು ಬಹುಮುಖ್ಯವಾದ ಕಾರ್ಯ ಕೂಡ. SIR ಪ್ರಾರಂಭಿಸೋದು ಎಷ್ಟು ಮುಖ್ಯನೋ, ಆ ಥರದ ನಿರ್ದೇಶನಗಳನ್ನ ಸರ್ಕಾರ ಕೊಡೋದು ಎಷ್ಟು ಮುಖ್ಯನೋ, ಅದನ್ನು ಸರಿಯಾಗಿ ಪಾಲಿಸಿ ಪ್ರತಿ ಮತದಾರನು ಅಲ್ಲಿ ಪಟ್ಟಿಲಿರೋ ಹಂಗೆ ನೋಡ್ಕೊಳ್ಳೋದು ಅಷ್ಟೇ ಮುಖ್ಯ. ಅದನ್ನು ಮಾಡಿದ್ರೆ ನೀವು ಹಿಂಗೆ ಕಾಲ ಕಳೆದ್ಬಿಟ್ರೆ ಅಥವಾ ಮಾಮೂಲಿ ಏನೋ ಚುನಾವಣಾಧಿಕಾರಿಯಾಗಿ ನಡ್ಕೊಂಬಿಟ್ರೆ ಸರಿಯಾ, ಭಾಳ ದೊಡ್ಡ ಅನ್ಯಾಯ ಆಗುತ್ತೆ. ಅದರಿಂದ ಈಗ ಮೈಸೂರು ಜಿಲ್ಲೆಯಲ್ಲೇನಲ್ಲೇ ನಮ್ಮ ಆದಿವಾಸಿಗಳಲ್ಲಿ 45 ಪಾಪ್ಯುಲೇಷನ್ನಲ್ಲಿ ಸುಮಾರು 30-32 ಸಾವಿರಷ್ಟು ಮತದಾರರಿದ್ದಾರೆ. 18 ವರ್ಷ ಮೇಲ್ಪಟ್ಟವರು. ಅದರಲ್ಲಿ ನಿಮಗೆ ನಮಗೆ ದೊಡ್ಡ ಅನಾಹುತ ಆಶ್ಚರ್ಯ ಅಂತಂದರೆ 15,000 ಮತದಾರರಷ್ಟು ಮೊದಲನೇ ಮ್ಯಾಪಿಂಗಲ್ಲಿ ಕೈ ಬಿಟ್ಟು ಹೋಗಿದೆ ಅಂತಂದರೆ ಎಷ್ಟು ಲಾಸ್ ಆಗುತ್ತೆ ಲೆಕ್ಕ ಹಾಕಿ. ಒಂದು 20,000 ಮಾತ್ರ ಮತದಾರರು ಉಳ್ಕೊತಾರಾಗ 35,000 ಪೈಕಿ. ಸೊ ಅದರಿಂದ ಇದೊಂದು ಗಂಭೀರದ ಇದು ತಿಳ್ಕೊಂಡು ಟ್ರೈಬಲ್ ಆಫೀಸರ್ಸ್ ಇರ್ಬೋದು, ಮತ್ತು ರೆವಿನ್ಯೂ ಆಫೀಸರ್ಸ್ ಯಾರು ಚುನಾವಣಾಧಿಕಾರಿಗಳಿದ್ದಾರೆ ಅವರು ಇರ್ಬೋದು, ಅವರು ಕೂಡಲೇ ನಾವು ವಿನಂತಿ ಮಾಡಿರೋ ಪ್ರಕಾರ ಪ್ರತಿ ಆದಿವಾಸಿಯ ಮನೆಗೂ ಕೂಡ ಅವರ ವಾಸ ದೃಢೀಕರಣ ಪತ್ರ ರೆವಿನ್ಯೂ ಇಲಾಖೆಯಿಂದ, ಅವರ ಜನ್ಮ ದಿನಾಂಕದ ಪತ್ರ ಮತ್ತು ಇನ್ನೇನು ಅಸೆಟ್ಸ್ ಡಾಕ್ಯುಮೆಂಟ್ ಕೇಳ್ತಿರೋದನ್ನೆಲ್ಲ ಕೊಡಬೇಕು. ಯಾಕೆಂದರೆ ಅದು ಆಧಾರ್ ಕಾರ್ಡು ಮತ್ತು ಅವರ ಜನ್ಮ ದಿನಾಂಕ ತಂದು ಕೊಟ್ಟರೆ ನಾವು ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳೋದು ಹಳೆ ಸ್ಟೈಲ್ ಅದು. ಆದರೆ ಇವತ್ತಿನ ಚುನಾವಣೆ ಮತದಾರ ಪಟ್ಟಿನ ತಯಾರು ಮಾಡ್ತಾರೆ, ಎಮರ್ಜೆನ್ಸಿ ಕೆಲಸ ಆಗಿರೋದ್ರಿಂದ ಇದೇ ಬಹಳ ಪ್ರಮುಖವಾದ ಕೆಲಸ. ಇದನ್ನೇ ಮಾಡಿದವ್ರೆ ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತೀರಿ ಮುಂದೆ. ಸೊ ಇದನ್ನು ಮುಖ್ಯಮಂತ್ರಿಗಳು ಅರ್ಥ ಮಾಡ್ಕೋಬೇಕು, ಪ್ರಧಾನಮಂತ್ರಿಗಳು ಅರ್ಥ ಮಾಡ್ಕೋಬೇಕು. ಮೊನ್ನೆ ಯಾರೋ ಪ್ರಶ್ನೆ ಕೇಳ್ತಾರೋ, ಈಗ ಎಲ್ಲರಿಗೂ ನೀವು ಈ ದೇಶಿ ಸಿಟಿಜನ್ ಅಂತ ಪ್ರೂವ್ ಮಾಡೋದು ನಿಂದೇ ಕೆಲಸ ಅನ್ನುವಾಗ ಪ್ರಧಾನಮಂತ್ರಿನೂ ಈ ದೇಶಿ ಸಿಟಿಜನ್ ಅಂತ ಪ್ರೂವ್ ಮಾಡಬೇಕು. ಅವರೇನು ದಾಖಲೆಗಳು ತೋರಿಸ್ತಾರೆ? ಮುಖ್ಯಮಂತ್ರಿ ಏನು ದಾಖಲೆ ತೋರಿಸ್ತಾರೆ? ನಾನು ಜನರಿಂದ ಆಯ್ಕೆ ಆಗಿದೆ. ಜನರಿಂದ ಆಯ್ಕೆ ಆಗಿರೋರು ಯಾರು? ಅವರು. ಓಟ್ ಕೊಟ್ಟರು ಯಾರು? ನಾವು. ಸೊ ನಾವೇ ನೀವು ಅನರ್ಹರು ಅಂತ ಮಾಡಿದ್ರೆ ನೀವು ಅನರ್ಹರಾಗಲ್ವಾ? ಸೊ ಅದರಿಂದ ದಯಮಾಡಿ ಮುಖ್ಯಮಂತ್ರಿಗಳಾಗ್ಬೋದು, ಪ್ರಧಾನಮಂತ್ರಿಗಳಾಗ್ಬೋದು, ಬರೀ ಈ SIR ಹೊರಡಿಸೋದು ಮುಖ್ಯ ಅಲ್ಲ. ಪ್ರತಿ ಅರ್ಹ ಮತದಾರನು ಅದರಲ್ಲಿರೋ ಹಂಗೆ ನೋಡ್ಕೊಳ್ಳೋದು, ಅನರ್ಹ ಮತದಾರನ ತೆಗೆಯೋದು ಸುಸೂತ್ರವಾಗಿ ಆಗಬೇಕು. ಇಂಥ ಕೆಲಸ ಮಾಡಿ ಜನರನ್ನ ಈಗ ಜನರಿಗೆ ಗಾಬರಿಗೊಂಡ್ಬಿಟ್ಟಾರೆ. ಈಗಾಗಲೇ ಒಂದು ಕಡೆಯಿಂದ ಮುಖ್ಯಮಂತ್ರಿಗಳು ಹೇಳ್ತಾರೆ, ವೋಟರ್ ಪಟ್ಟಿಯಲ್ಲಿ ನಿಮ್ಮ ಹೆಸರಿಲ್ಲದವರೇ ನಿಮಗೆ ಮುಂದೆ ಗ್ಯಾರಂಟಿ ಪ್ರೋಗ್ರಾಮ್ಗಳಾಗಲಿ ಸರ್ಕಾರಿ ಯೋಜನೆಗಳು ಇರಲ್ಲ ಅಂತೇಳಿ ಈಗಾಗಲೇ ಗಾಬರಿ ಹುಟ್ಟಿ ಆಗಿದೆ. ಈಗ ಆ ಸೀರಿಯಸ್ನೆಸ್ ಇರಬೇಕು, ಇಲ್ಲ ಅಂತಲ್ಲ. ಭರ್ತಿ ಮತದಾರ ತನ್ನ ಹೆಸರನ್ನ ತನ್ನ ಪಟ್ಟಿಯಲ್ಲಿ ಇರೋ ಹಂಗೆ ನೋಡ್ಕೊಳ್ಳೋದು ಮುಖ್ಯವಾದ್ದೇನೆ. ಆದರೆ ಈ ಕ್ಲಿಷ್ಟಕರವಾದ ಕ್ಲಿಷ್ಟಕರವಾದ ಒಂದು ಪ್ರಕ್ರಿಯೆಯನ್ನು ಶುರು ಮಾಡಿದರೆ ತುಂಬ ಜನ ಬಿಟ್ಟು ಹೋಗ್ತಾರೆ. ಈ ಒಂದು ವೋಟರ್ ಪಟ್ಟಿ ಮಾಡೋಕ್ಕೆ ಅಷ್ಟೊಂದು ಕೆಲಸ ಮಾಡಬೇಕಾ? ಏನು ನೀವೇ ಎಲ್ಲ ದಾಖಲೆ ಮೆಟ್ಕೊಂಬಂದು ನೋಡ್ಬೋದಲ್ಲ, ನೀವೇ ದಾಖಲೆ ರೆಡಿ, ಪ್ರತಿ ಕುಟುಂಬದ ದಾಖಲೆ ನೀವೇ ಇಟ್ಕೊಂಡು ತಿರುಗಾಡ್ಬೋದಲ್ಲ. ಈಗ ಹೆಂಗೆ ಈ ಮತದಾರರ ಪ್ರಕ್ರಿಯೆ ಪಟ್ಟಿನಲ್ಲಿ ಹೆಸರುಗಳ ಮೇಲೆಲ್ಲ ಪೂರ್ತಿ ಕಂಡು ಹಾಕಿದಿರಲ್ಲ, ಹಂಗೆ ರೆಡಿ ಮಾಡ್ಕೊಂಡು ಬರ್ಬೋದಲ್ಲ ಆ ಕುಟುಂಬದ್ದು. ಸೊ ಅದರಿಂದ ದಯಮಾಡಿ ಇದೊಂದು ಎಮರ್ಜೆನ್ಸಿ ಟೈಮ್ ಅಂತ ತಿಳ್ಕೊಂಡು ಇದನ್ನು ಬಹಳ ಗಂಭೀರವಾಗಿ ಪ್ರತಿ ಮತದಾರನ ಅರ್ಹತೆ ಇರೋ ಮತದಾರನ ನೋಡ್ಕೊಳ್ಳೋವಂಥ ಜವಾಬ್ದಾರಿನ ತಾವು ವಹಿಸ್ಕೊಂಡು ಮಾಡಬೇಕು. ಮತದಾರ ಪಟ್ಟಿನ ಮತದಾರದ ಎನ್ಯುಮರೇಷನ್ ಫಾರ್ಮ್ ಕೊಟ್ಟೋಗೋದು ಮಾತ್ರ ನಮ್ಮ ಜವಾಬ್ದಾರಿ ತಿಳ್ಕೊಳ್ಳೋದಲ್ಲ, ಅದು ಸೂಕ್ತವಾಗಿ ಮತದಾರರು ಕೂಡ ಜವಾಬ್ದಾರಿ ತಗೊಂಡು ಅದನ್ನು ಅಲ್ಲಿಗೆ ವಾಪಸ್ಸು ತುಂಬಿ ಕೊಡಬೇಕು. ನೀವು ತುಂಬಿ ಫಾರ್ಮ್ ಕೊಡೋದು ಹೋದರೆ ಮತದಾರ ಪಟ್ಟಿ ಹೆಸರು ಬರಲ್ಲ, ಅದು ತಿಳ್ಕೊಳ್ಳಿ. ನೀವೇ ಕಳ್ಕೊಳ್ತೀರಿ ನಿಮ್ಮ ಹಕ್ಕನ್ನು. ಹಾಗಾಗಿ ಇದೊಂದು ಗಂಭೀರವಾದ ಸಮಯ ಅಂತ ತಿಳ್ಕೊಂಡು ತಮ್ಮ ಕೂಲಿ ಕೆಲಸಕ್ಕೆ ಜಾಸ್ತಿ ಟೈಮ್ ಕೊಡ್ದೇ ಇದಕ್ಕೂ ನೀವು ನಿಮ್ಮ ಓಟು ಗ್ಯಾರಂಟಿ ಮಾಡ್ಕೊಂಡು ಆಮೇಲೆ ಕೂಲಿ ಕೆಲಸಕ್ಕೆ ಹೋಗಿ. ಅದು ಮಾಡ್ದೇ ನೀವು ಸುಮ್ಮನೆ ಕೂಲಿ ಕೆಲಸ ಅಂತಂದರೆ ಕೂಲಿ ಇದ್ದೇ ಇರ್ತದೆ ಯಾವಾಗಲೂ. ಆದರೆ ಮತ ಪರಿಷ್ಕರಣೆ ಮಾಡೋಕ್ಕೆ ಮತ್ತೆ ಬರಲ್ಲ ಯಾರು. ಅದು ನಿಮ್ಮದೇ ಕರ್ತವ್ಯ ಕೂಡ. ಈ ದೇಶದ ಪ್ರಜೆಯಾಗಿ ನೀವು ನಿಮ್ಮ ಹಕ್ಕನ್ನು ಚಲಾಯಿಸೋ ಅಂಥ ಇದನ್ನು ಕಾಪಾಡ್ಕೊಳ್ಳೋದು ನಿಮ್ಮದೇ ಕೆಲಸ. ಅದರಿಂದ ಪ್ರತಿ ಮತದಾರರು ಕೂಡ ಎಚ್ಚೆತ್ತುಕೊಳ್ಳಿ ಅಂತ ಹೇಳ್ತಾ, ಈಗ ಆದಿವಾಸಿ ಇರ್ಬೋದು, ದಲಿತ ಸಮುದಾಯ ಇರ್ಬೋದು, ರೈತ ಸಮುದಾಯ ಇರ್ಬೋದು, ಮಹಿಳೆಯರಾಗ್ಬೋದು, ಯಾರೇ ಆಗಲಿ ಅರ್ಹ ಮತದಾರರೆಲ್ಲರೂ ಕೂಡ ಮತದಾರ ಪಟ್ಟಿಲಿ ಇರೋ ಹಾಗೆ ನೋಡ್ಕೊಳ್ಳಿ. 2026ರ ಪಟ್ಟಿ ಅಂತ ತಯಾರಾಗುತ್ತೆ. ಅದು ಹೊಸ ಪಟ್ಟಿ, ಇದು ಪರಿಷ್ಕರಣೆ ಮಾಡಿದ ಹೊಸ ಪಟ್ಟಿನೇ ಇದು. ಸೊ ಹಾಗಾಗಿ ಈ ಪಟ್ಟಿಲಿ ಇರೋ ಹಾಗೆ ನೋಡ್ಕೊಳ್ಳೋದು ಪ್ರತಿ ಮತದಾರರ ಕರ್ತವ್ಯ. ಧನ್ಯವಾದಗಳು ಸ್ನೇಹಿತರೆ. ಸೊ ಈಗ ಬೇಕಾದವರು ಕೂಡ್ಕೊಟ್ಟು ನಿಮ್ಮ ಬೇರೆಯವರೊಟ್ಟಿಗೆ ಮಾತಾಡ್ಕೊಂಡು ನಿಮ್ಮ ಊರಲ್ಲಿ ವಿದ್ಯಾವಂತರಲ್ಲಿ ಸೇರ್ಕೊಂಡು ಸ್ವಲ್ಪ ಚರ್ಚೆ ಮಾಡಿ ಎಲ್ಲರೂ ಮನವರಿಕೆ ಮಾಡಿಕೊಟ್ಟು BLO ಕೊಟ್ಟೋಗಿರೋ ಫಾರ್ಮ್ಗಳೆಲ್ಲ ಏನೇನಿದೆ ಕಾಲಮ್ಗಳೆಲ್ಲ ತಿಳ್ಕೊಂಡು ಬಿಟ್ಟು ಹೋಗಿರೋ ಅದನ್ನು ಸೇರಿಸುವಂಥದ್ದು, ಈಗಿರೋರನ್ನ ಕನ್ಫರ್ಮ್ ಮಾಡುವಂಥದ್ದು, ಮತ್ತು ಹೊಸದಾಗಿ ಬಂದಿರೋರನ್ನ ಸೇರಿಸುವಂಥದ್ದು, ಮತ್ತು ಅನಧಿಕೃತವಾಗಿ ಯಾರು ಇದ್ದರೆ ಅಂಥವ್ರನ್ನ ತೆಗೆಯುವಂಥದ್ದು ಕೂಡ ನೀವು ಮಾಡಬೇಕು. ಕಮ್ಯುನಿಟಿ ಕಮ್ಯುನಿಟಿ ಯೂತ್ಸು ಜೋಡಿಯಾಗಿ ಈ ಥರ ಸಪೋರ್ಟ್ ಮಾಡೋಕ್ಕೆ ಮುಂದೆ ಬರ್ತಾ ಹೋದರೆ BLOಗಳಿಗೆ ಕಷ್ಟ ಆಗ್ಬೋದು ಅವ್ರಿಗೆ. ಸೊ ಅದರಿಂದ ನಿಮ್ಮ ಸಹಕಾರ ಅಗತ್ಯ ಇದೆ ಅಂತ ಹೇಳ್ತಾ, ನಿಮ್ಮ ಊರಿನ ಮತದಾರರ ಪಟ್ಟಿ, ನಿಮ್ಮ ಊರಿನ ಮತದಾರರ ಪಟ್ಟಿಯಲ್ಲಿ ಇರೋ ಹಾಗೆ ನೋಡ್ಕೊಳ್ಳಿ. ಮುಂದಕ್ಕೆ ಮತ್ತೊಬ್ಬರು ಓಟ್ ಹಾಕಲಿಕ್ಕೆ ತಾವು ಮಾನಸಿಕ ರೆಡಿಯಾಗಿ ಅಂತ ಹೇಳ್ತಾ,
ಈ SIRದು ಏನು ಒತ್ತಡಗಳಿದೆ ಅದನ್ನೆಲ್ಲವನ್ನು ನಿಭಾಯಿಸೋ ಸಾಮರ್ಥ್ಯ ನಿಮಗೆ ಬರಲಿ, ಅಂಥ ತಿಳುವಳಿಕೆಯನ್ನು ನಿಮ್ಮ ಪಕ್ಕದವ್ರನ್ನ ತಿಳ್ಕೊಳ್ಳಿ ಅಂತ ಹೇಳ್ತಾ ಮಾತು ಮುಗಿಸ್ತೀನಿ. ಧನ್ಯವಾದಗಳು. ನಮಸ್ಕಾರ.